ನಾಯಿಗಳು ತುಂಬಾನೇ ಹಾನೆಸ್ಟ್ ಅನಿಮಲ್ ಅಂತ ಹೇಳ್ತಾರೆ. ಆದರೆ ನೀವು ಈ ರೀತಿಯ ನಾಯಿನ ನೋಡಿರೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ನಾಯಿ ಕೇವಲ ಯಜಮಾನನ ಮಾತು ಮಾತ್ರ ಕೇಳುತ್ತೆ. ಯಜಮಾನ ಏನ್ ಹೇಳುತ್ತೋ ಅದನ್ನ ಇವು ಮಾಡುತ್ತೆ. ಈ ರೀತಿ ನಾಯಿ ಒಂದ್ ಇದ್ರೆ ಸಾಕು, ಯಾವುದೇ ಕಳ್ಳ ನಿಮ್ಮ ಮನೆ ಹತ್ರನೂ ಸುಳಿಯಲ್ಲ. ಇವತ್ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹೆಸರು ಎಕೋ ಅಂತ. ಇದೊಂದು ಮಲಯಾಳಂ ಮಿಸ್ಟರಿ ಥ್ರಿಲ್ಲರ್ ಮೂವಿ. ಇದ್ರ ಕತೆ ಏನಂದ್ರೆ, ಕುರಿಯಚ್ಚನ್ ಅನ್ನೋ ಡಾಗ್ ಬ್ರೀಡರ್ನ ಎಲ್ಲರೂ ಹುಡುಕ್ತಾ ಇರ್ತಾರೆ. ಇವನ್ನ ಯಾಕೆ ಹುಡುಕ್ತಾ ಇರ್ತಾರೆ, ಅವ್ನು ಸಿಗ್ತಾನೆ ಇಲ್ವೋ ಅನ್ನೋದು ತಿಳ್ಕೊಬೇಕಂದ್ರೆ ನೀವು ಈ ಮೂವಿನ ಕೊನೆ ತನಕ ನೋಡ್ಬೇಕು. ನೀವು ಲಾಸ್ಟ್ ತನ ಮೂವಿ ನೋಡೋ ತನಕನೂ ನಿಮ್ಗೆ ಈ ಮೂವಿಗೆ ಕ್ಲಾರಿಟಿ ಸಿಗಲ್ಲ. ಕೆಲವರು ಈ ಮೂವಿನ ನೋಡಿರ್ಬೋದು, ಆದ್ರೆ ಕ್ಲಾರಿಟಿ ಸಿಕ್ಕಿರಲ್ಲ. ನಾನು ಈ ಮೂವಿನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮೂವಿ ಕಡೆ ಹೋಗೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಗೆ ಇವರಿಬ್ಬರನ್ನು ತೋರಿಸ್ತಾರೆ. ಇವನ ಹೆಸರು ಅಪ್ಪುಟ್ಟಿ, ಮತ್ತೆ ಇವನು ಮೋಹನ್ ಪೋತನ್. ಈ ಮೋಹನ್ ಪೋತನ್ ಇಲ್ಲಿಗೆ ಯಾಕೆ ಬಂದಿರ್ತಾನೆ ಅಂದ್ರೆ, ಕುರಿಯಚ್ಚನ್ ಹತ್ರ ಇರೋ ನಾಯಿಯಿಂದ ಬ್ರೀಡ್ ಮಾಡಿಸೋಕೆ ಬಂದಿರ್ತಾನೆ. ಯಾಕಂದ್ರೆ ಆ ನಾಯಿಗಳು ಮಲೇಷಿಯಾದ ನಾಯಿಗಳಾಗಿರುತ್ತೆ. ಮತ್ತು ಅದೆಷ್ಟು ಕ್ಲೆವರ್ ಅಂದ್ರೆ, ಯಜಮಾನನ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ. ಈ ರೀತಿ ಪ್ಯೂರ್ ಬ್ರೀಡ್ ಇರೋದು ಕುರಿಯಚ್ಚನ್ ಇರೋ ಈ ಪ್ಲೇಸ್ ಅಲ್ಲಿ ಮಾತ್ರ. ಆಕ್ಚುಲಿ ಈ ಮೋಹನ್ ಪೋತನ್ ಮತ್ತೆ ಕುರಿಯಚ್ಚನ್ ಮೊದಲು ಫ್ರೆಂಡ್ಸ್ ಆಗಿರ್ತಾರೆ. ಮಿಲಿಟರಿಗಳಿಗೆ ನೇವಿಗಳಿಗೆ ಕೂಡ ಡಾಗ್ ಅನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಇವಾಗ ಬೇರೆ ಆಗಿರ್ತಾರೆ. ಅದಕ್ಕೆ ಕಾರಣ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ಪುಟ್ಟಿ ಮೋಹನ್ ಪೋತನ್ನ ಜೀಪ್ ಅಲ್ಲಿ ಕೂರ್ಸ್ಕೊಂಡು ಸೀದಾ ಕುರಿಯಚ್ಚನ್ ಇರೋ ಪ್ಲೇಸ್ಗೆ ಬರ್ತಾನೆ. ಮೋಹನ್ ಪೋತನ್ನ ಮತ್ತೆ ಅವನ ಜೊತೆ ಇರೋ ನಾಯಿನ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಕೆಲ ವಾರವಾದ್ಮೇಲೆ ಬಂದು ನೋಡಿದ್ರೆ ಮೋಹನ್ ಪೋತನ್ನ ಕೊಲೆ ಆಗಿರುತ್ತೆ. ಎಲ್ರು ಇವನ್ನ ಕುರಿಯಚ್ಚನ್ ಮಾಡಿರ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ರಿಯಲ್ ಕೊಲೆಗಾರ ಬೇರೆಯವನಾಗಿರ್ತಾನೆ. ಇವಾಗ ಸೀನ್ ಕಟ್ ಆಗಿ 8 ತಿಂಗಳು ಮುಂದಕ್ಕೆ ಹೋಗುತ್ತೆ. ಇವನ ಹೆಸರು ಪಿಯೋಸ್ ಅಂತ. ಇವನು ನೋಡ್ಕೊಳ್ತಿರೋ ಲಾತಿ ಅಕ್ಕಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಇವನು ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾನೆ. ಈ ಲಾತಿ ಅಕ್ಕ ಬೇರೆ ಯಾರು ಅಲ್ಲ, ಕುರಿಯಚ್ಚನ್ ಮಲೇಷಿಯಾದ ಹೆಂಡತಿ. ಕುರಿಯಚ್ಚನ್ ಮತ್ತು ಲಾತಿ ಅಕ್ಕ ಇಲ್ಲಿಗೆ ಬಂದು ಸುಮಾರು ವರ್ಷಗಳು ಆಗಿರುತ್ತೆ. ಡಾಕ್ಟರ್ ಚೆಕಪ್ ಮುಗಿದ ಮೇಲೆ ಪಿಯೋಸ್ ಅವ್ರನ್ನ ಬಿಟ್ಟು ಬರ್ತಾನೆ. ಡಾಕ್ಟರ್ ಜೀಪ್ ಹತ್ತಾ ಇದ್ದಾಗೆ ಆ ಪುಟ್ಟಿ ಆ ಕಡೆ ಇರೋರ್ಗೆ ಸಿಗ್ನಲ್ ಕೊಡ್ತಾನೆ. ಒಂದ್ ವೇಳೆ ಅವರು ಅನ್ಕೊಂಡಿರೋ ಟೈಮ್ ಅಲ್ಲಿ ಇವರು ಹೋಗಿ ಮುಟ್ಟಿಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆ ಅಂತ. ಇದು ಪೊಲೀಸ್ ಅವರು ಮಾಡಿಟ್ಟಿರೋ ಸೆಟಪ್. ಯಾಕೆಂದ್ರೆ ಈ ನಾಯಿಗಳು ಆ ಪ್ಲೇಸ್ ನ ಮಿಲಿಟರಿ ಡಾಗ್ ತರ ಕಾಯ್ತಾ ಇರುತ್ತೆ. ಈ ಕಡೆ ಪಿಯೋಸ್ ಲಾತಿ ಅಕ್ಕಗೆ ಟ್ಯಾಬ್ಲೆಟ್ ಕೊಟ್ಟು ಅವನ್ ಬೆಡ್ಗೆ ಹೋಗ್ತಾನೆ. ಇವನು ಟೈಮ್ ಪಾಸ್ಗೆ ಅಂತ ಪೋಲಿ ಪುಸ್ತಕನು ಬರಿತಾ ಇರ್ತಾನೆ. ಇದರಿಂದ ಅವನಿಗೆ ಪಾಕೆಟ್ ಮನಿ ಆಗ್ತಾ ಇರುತ್ತೆ. ಆದ್ರೆ ಇದನ್ನ ಬರೆಯೋದು ಇವನು ಅಂತ ಆ ಊರವ್ರಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಪಿಯೋಸ್ ಮನೆ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ರೈಸ್ ಮೆತ್ಕೊಂಡಿರೋ ಒಂದು ಬ್ಯಾಂಬೋ ಬಾಟಲ್ ರೀತಿ ಇರೋದು ಸಿಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಂಡಿರಿ, ಇದು ನಿಮ್ಗೆ ಮುಂದೆ ಒಂದು ಕ್ಲೂ ಆಗಿ ಹೆಲ್ಪ್ ಆಗುತ್ತೆ. ಅದನ್ನ ಸೈಡ್ಗೆ ಬಿಸಾಕಿ ಸ್ನಾನ ಮಾಡ್ಕೊಂಡು ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ. ಯಾಕೆಂದ್ರೆ ಇವನಿಗೆ ಇವತ್ತು ಸ್ಯಾಲರಿ ದಿನ ಆಗಿರುತ್ತೆ. ಇವನು ಲಾತಿ ಅಕ್ಕನ ನೋಡ್ಕೊಳ್ಳೋಕೆ ಅವ್ರ ಮಕ್ಕಳು ಇವನಿಗೆ ಮಂತ್ಲಿ ಕಳಿಸ್ತಾ ಇರ್ತಾರೆ. ಹೋಗುವಾಗ ಅಂಗಡಿಗೆ ಬಂದು ನೋಡ್ತಾನೆ. ಅವ್ನು ಬರ್ದಿರೋ ರತಿ ಪುಸ್ತಕಕ್ಕೆ ತುಂಬಾನೇ ಬೇಡಿಕೆ ಇರುತ್ತೆ. ಅಲ್ಲಿಂದ ಸೀದಾ ಪೋಸ್ಟ್ ಆಫೀಸ್ಗೆ ಹೋಗಿ ಪಿಯೋಸ್ ಸ್ಯಾಲರಿ ತಗೊಂಡು ರತಿ ಪುಸ್ತಕನ ಪೋಸ್ಟ್ ಮಾಡೋಕೆ ಕೊಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ. ಹಾಗೆ ಮಾತಾಡ್ತಾ ಇರುವಾಗ ಪಾಪಚ್ಚನ್ ಅನ್ನೋನು ಪಿಯೋಸ್ನ ಕರೀತಾನೆ. ಇವನು ಪಾಪಚ್ಚನ್ ಹಿಂದೆ ಪೊಲೀಸ್ ಡ್ರೈವರ್ ಆಗಿದ್ದ. ಇವನ್ ಜೊತೆ ಇನ್ನೊಬ್ಬ ಇರ್ತಾನೆ. ಇವನು ನೇವಿ ಡಿಪಾರ್ಟ್ಮೆಂಟ್ ಅವನು ಆಗಿರ್ತಾನೆ. ಇವನು ಕೂಡ ಕುರಿಯಚ್ಚನ ಹುಡುಕ್ತಾ ಇರ್ತಾನೆ. ಎಲ್ಲರೂ ಕುರಿಯಚ್ಚನ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಕುರಿಯಚ್ಚನ್ ಎಲ್ರಿಗೂ ಮೋಸ ಮಾಡಿ ತಲೆ ಮರೆಸ್ಕೊಂಡಿರ್ತಾನೆ. ಇವರು ಪಿಯೋಸ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಈ ಕಡೆ ಇವನು ಅವರು ಹೋಗಿರೋ ಸಿಗ್ನಲ್ ಅನ್ನ ಅವ್ರ ಕಡೆಯವ್ರಿಗೆ ಕೊಡ್ತಾನೆ. ಅವನು ಲಾತಿ ಅಕ್ಕನ ಮನೆ ಇರೋ ಕಡೆ ಹೋಗ್ತಾನೆ. ಆದ್ರೆ ಆ ನಾಯಿಗಳು ಅವನಿಗೆ ಹೋಗೋಕೆ ಬಿಡಲ್ಲ. ಈ ಕಡೆ ಆ ನೇವಿ ಅವನು ಪಿಯೋಸ್ಗೆ ಲಾತಿ ಅಕ್ಕನ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಏನಾದ್ರೂ ಗೊತ್ತಾದ್ರೆ ನನ್ಗೆ ಹೇಳು, ನಿನ್ಗೆ ಒಳ್ಳೆ ದುಡ್ಡು ಕೊಡ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪಿಯೋಸ್ ಓಕೆ ಅಂತ ಅಲ್ಲಿಂದ ವಾಪಸ್ ಮನೆ ಕಡೆ ಹೋಗ್ತಾನೆ. ಹೋಗ್ತಾ ಇರುವಾಗ ಅವನಿಗೆ ಅಲ್ಲಿಂದ ಒಬ್ಬ ಓಡಿ ಹೋಗ್ತಾ ಇರೋದು ಕಾಣಿಸುತ್ತೆ. ಇದರಿಂದ ಅವನಿಗೆ ಗೊತ್ತಾಗುತ್ತೆ ಏನೋ ಸಮಸ್ಯೆ ಆಗಿದೆ ಅಂತ. ಪಿಯೋಸ್ ಅಲ್ಲಿಂದ ಬೇಗ ಮನೆಗೆ ಬರ್ತಾನೆ. ನೋಡಿದ್ರೆ ಮನೆ ಒಳಗೆ ಲಾತಿ ಅಕ್ಕ ಇರೋದಿಲ್ಲ. ಹೊರಗ್ ಬಂದು ನೋಡಿದ್ರೆ ಅಲ್ಲಿ ಲಾತಿ ಅಕ್ಕ ನಾಯಿ ಮರಿ ಹಾಕಿರೋದನ್ನು ನೋಡ್ತಾ ಇರ್ತಾಳೆ. ಅದಕ್ಕೆ ಪಿಯೋಸ್ ಇಲ್ಲಿಗೆ ಯಾರಾದ್ರೂ ಬಂದಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಲಾತಿ ಅಕ್ಕ ಯಾರು ಬಂದಿಲ್ಲ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಈ ಕಡೆ ಪಾಪಚ್ಚನ್ ಮತ್ತೆ ನೇವಿ ಅವನು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಗೊತ್ತಾಗುತ್ತೆ ಇವ್ರ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂತ. ಕಷ್ಟಪಟ್ಟು ಅದರಿಂದ ಹೇಗೋ ಇಬ್ರು ತಪ್ಪಿಸ್ಕೋತಾರೆ. ನೆಕ್ಸ್ಟ್ ಮಾರ್ನಿಂಗ್ ಲಾತಿ ಅಕ್ಕನ 2ನೇ ಮಗ ಜೋಪ ಲಾತಿ ಅಕ್ಕನ ಅವನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೆ. ಯಾಕಂದ್ರೆ ಕುರಿಯಚ್ಚನ್ ಕಾಣೆಯಾಗಿ 6 ವರ್ಷದ ಮೇಲೆ ಆಗಿರುತ್ತೆ. ಇಂಡಿಯನ್ ಕೋರ್ಟ್ ಪ್ರಕಾರ ಅವನು ಸತ್ತ ಹಾಗೆ. ಆಮೇಲೆ ಕುರಿಯಚ್ಚನ 2ನೇ ಹೆಂಡತಿ ಬಂದು ಆಸ್ತಿ ಬಗ್ಗೆ ಕೇಳಿದ್ರೆ ಆಸ್ತಿ ಎಲ್ಲ ಪಾಲಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಲಾತಿ ಅಕ್ಕ, ಕುರಿಯಚ್ಚನ್ ಆಸ್ತಿನೆಲ್ಲ ನನ್ನ ಹೆಸರಲ್ಲಿ ವಿಲ್ ಬರ್ದಿದ್ದಾನೆ, ನನ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ, ನೀವು ನಿಮ್ ಪಡಿಗೆ ಇರಿ ಅಂತ ಹೇಳಿ ಅವನು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಜೋಪ ಪಿಯೋಸ್ಗೆ ಕಾಸು ಕೊಟ್ಟು ಅಮ್ಮನ ಹೇಗಾದ್ರೂ ಒಪ್ಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪಿಯೋಸ್ ಮತ್ತೆ ಲಾತಿ ಅಕ್ಕ ಮಾತಾಡ್ತಾ ಲಾತಿ ಅಕ್ಕ ಮತ್ತೆ ಮಲೇಷಿಯನ್ ನಾಯಿ ಹೇಗೆ ಇಲ್ಲಿಗೆ ಬಂದು ಅಂತ ಸ್ಟೋರಿ ಹೇಳೋಕೆ ಶುರು ಮಾಡ್ತಾಳೆ. ಈ ಕಡೆ ಒಂದು ಲೇಡಿನ ತೋರಿಸ್ತಾರೆ. ಇವಳೇ ಲಾತಿ ಅಕ್ಕ. ಆಕ್ಚುಲಿ ಇವಳು ರಿಯಲ್ ನೇಮ್ ಸೋಯ್. ಇವನು ಯೂಸುಫ್, ಇವಳ ಗಂಡ. ಕುರಿಯಚ್ಚನ್ ಮತ್ತೆ ಮೋಹನ್ ಪೋತನ್ ಇವನ್ ಹತ್ರ ಇರೋ ಡಾಗ್ ನ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಅಲ್ಲಿ ವಾರ್ ನಡೀತಾ ಇರುತ್ತೆ. ಅದಕ್ಕೆ 2 ದಿನ ಅಲ್ಲೇ ಇರ್ತಾರೆ. ಆ ನಾಯಿಗಳು ಯೂಸುಫ್ ಹೇಳ್ದಾಗೆ ಕೇಳ್ತಾ ಇರುತ್ತೆ. ಅವನು ಆ ರೀತಿ ಅದನ್ನ ಟ್ರೈನ್ ಮಾಡಿದ್ದ. ನೆಕ್ಸ್ಟ್ ಮಾರ್ನಿಂಗ್ ಅವರು 3 ಜನನು ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಕುರಿಯಚ್ಚನ್ ಮತ್ತೆ ಮೋಹನ್ ಪೋತನ್ ಇಬ್ರು ಮತ್ತೆ ಅಲ್ಲಿಗೆ ಬರ್ತಾರೆ.
ಯಾಕಂದ್ರೆ ಯೂಸುಫ್ ವಾರಲ್ಲಿ ಸತ್ತೋಗಿರ್ತಾನೆ. ಅದನ್ನ ಹೇಳೋಕೆ ಬಂದಿರ್ತಾರೆ. ಆದ್ರೆ ಈ ನಾಯಿಗಳು ಅವ್ರನ್ನ ಒಳಗೆ ಹೋಗೋಕೆ ಬಿಡಲ್ಲ. ಇದಕ್ಕೆ ಬೇಜಾರ್ ಪಟ್ಟುಕೊಂಡು ಮೋಹನ್ ಪೋತನ್ ಅಲ್ಲಿಂದ ಹೋಗ್ತಾನೆ. ಕುರಿಯಚ್ಚನ್ ಒಬ್ನೇ ಸುಮಾರು ದಿನ ವೇಟ್ ಮಾಡ್ತಾನೆ. ಆಮೇಲೆ ಸೋಯ್ ಹೊರಗೆ ಬರೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ನಾಯಿಗಳು ಅವಳು ಕಾಲಿಗೆ ಕಚ್ಚಿ ಅವಳನ್ನು ಹೊರಗೆ ಬರೋಕೆ ಬಿಡಲ್ಲ. ಕುರಿಯಚ್ಚನ್ ಬೇರೆ ವಿಧಿ ಇಲ್ಲದೆ ಆ ನಾಯಿಗಳನ್ನ ಅವನು ಶೂಟ್ ಮಾಡಿ ಸಾಯಿಸಿ ಅಲ್ಲೇ ಮಣ್ಣು ಮಾಡ್ತಾನೆ. ನಂತರ ಅವಳಿಗೆ ವಿಷಯ ಎಲ್ಲ ಹೇಳಿ, ಇಲ್ಲಿ ಯಾರಾದ್ರೂ ರಿಲೇಟಿವ್ ಇದ್ರೆ ಹೇಳು, ಅಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಲಾತಿ ಅಕ್ಕ ಇಲ್ಲಿ ನನ್ಗೆ ಯಾರು ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಆ ನಾಯಿಗಳು ಕೂಡ ಮರಿ ಹಾಕಿದ್ವು. ಅವರಿಬ್ಬರನ್ನು ಕುರಿಯಚ್ಚನ್ ಇಲ್ಲಿಗೆ ಕರ್ಕೊಂಡು ಬರ್ತಾನೆ. ಇಷ್ಟು ಸ್ಟೋರಿ ಹೇಳಿ ಲಾತಿ ಅಕ್ಕ ಹೋಗಿ ಮಲ್ಕೋತಾರೆ. ಇದನ್ನೆಲ್ಲ ಪಿಯೋಸ್ ಬಂದು ನೇವಿ ಅವನಿಗೆ ಹೇಳ್ತಾನೆ. ಹೇಳಿ ಅಲ್ಲಿಂದ ಹೋಗುವಾಗ ಮತ್ತೆ ಇಬ್ರು ಸಿಗ್ತಾರೆ. ಇವರು ಕೂಡ ಕುರಿಯಚ್ಚನ್ನ ಹುಡುಕ್ತಾ ಇರ್ತಾರೆ. ಇವರು ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪಿಯೋಸ್ ಇಲ್ಲಿ ಮನೆ ಕೆಲಸಕ್ಕೆ ಬಂದಿರೋದಿಲ್ಲ. ಇವನು ಕೂಡ ಕುರಿಯಚ್ಚನ ಹುಡ್ಕೋಕೆ ಬಂದಿರ್ತಾನೆ. ಇದು ಅವರಿಬ್ಬರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಹುಡ್ಕೋಣ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪದೆ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಅವರಲ್ಲಿ ಒಬ್ಬ ಮೋಹನ್ ಪೋತನ್ನ ಸಾಯಿಸಿದ್ದು ನೀನೆ ಅಂತ ಗೊತ್ತು ಅಂತ ಹೇಳ್ತಾನೆ. ಆಗ ಪಿಯೋಸ್ ಆ ದಿನ ನಡೆದಿರೋ ಘಟನೆನ ನೆನೆಸ್ಕೋತಾನೆ. ಪಿಯೋಸ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಮೋಹನ್ ಪೋತನ್ನ ಫಾಲೋ ಮಾಡ್ತಾ ಇರ್ತಾನೆ. ಇವನ್ ಫಾಲೋ ಮಾಡ್ತಾ ಇರೋದು ಮೋಹನ್ ಪೋತನ್ಗೆ ಮೊದಲೇ ಗೊತ್ತಿರುತ್ತೆ. ಆದ್ರೆ ಯಾಕೆ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಿರಲ್ಲ. ಪಿಯೋಸ್ಗೆ ಕುರಿಯಚ್ಚನ್ ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕಾಗಿರುತ್ತೆ. ಅದಕ್ಕೆ ಇವನ್ನ ಫಾಲೋ ಮಾಡ್ತಿರ್ತಾನೆ. ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ನಾಯಿ ಕೂಗೋ ಸೌಂಡ್ ಬರುತ್ತೆ. ಆ ಸೌಂಡ್ ಬರೋ ಕಡೆಗೆ ಇಬ್ರು ಹೋಗ್ತಾರೆ. ಮೋಹನ್ ಪೋತನ್ ಬೈನೋಕುಲರ್ ಇಂದ ನೋಡ್ತಾ ಇರುವಾಗ 2 ನಾಯಿ ಬಂದು ಅವನ್ನ ಅಟ್ಯಾಕ್ ಮಾಡಿ ಕೆಳಗೆ ತಳ್ಳಿ ಬಿಡುತ್ತೆ. ಇದಿಷ್ಟು ಆ ದಿನ ನಡೆದಿರೋ ಘಟನೆ ಆಗಿರುತ್ತೆ. ಇಲ್ಲಿ ಪಿಯೋಸ್ ಊರಿಗೆ ಹೋಗ್ತೆ ಹೇಳಿ ಆ ಇಬ್ಬರನ್ನು ಮೀಟ್ ಮಾಡೋಕೆ ಬಂದಿರ್ತಾನೆ. ಯಾಕೆಂದ್ರೆ ಕುರಿಯಚ್ಚನ ಹುಡ್ಕೋಕೆ. ಅವ್ರು 3 ಜನ ಸೇರಿ ಬೆಟ್ಟದ ಕೆಳಗೆ ಇರೋ ಕಾಡಲ್ಲಿ ಕುರಿಯಚ್ಚನ್ ಇರ್ಬೋದು ಅಂತ ಅಲ್ಲಿ ಹುಡ್ಕೋಕೆ ಹೋಗ್ತಾರೆ. ಈ ಕಡೆ ನೇವಿ ಅವನಿಗೆ ಇಲ್ಲಿಗೆ ಬಂದಿರೋದು ನಿಜವಾದ ಪಿಯೋಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಇದನ್ನ ತಿಳ್ಕೊಳ್ಳೋಕೆ ಆ ಪುಟ್ಟಿ ಹತ್ರ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆ ಪುಟ್ಟಿ ಕುರಿಯಚ್ಚನ್ಗೆ ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡಿರೋದಂತ ಗೊತ್ತಾಗುತ್ತೆ. ಅದಕ್ಕೆ ಆ ನೇವಿ ಅವನು ಆ ಪುಟ್ಟಿನ ಹೊಡೆದು ಕುರಿಯಚ್ಚನ್ ಇವಾಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಆ ಪುಟ್ಟಿ 6 ವರ್ಷದ ಹಿಂದೆ ಕುರಿಯಚ್ಚನ್ ಜೊತೆ ಇರೋ ಒಬ್ಬ ಹುಡುಗ ಒಂದು ಫಾರೆಸ್ಟ್ ಆಫೀಸ್ನ ಸಾಯಿಸಿರ್ತಾನೆ. ಅದಕ್ಕೆ ಆ ಕೇಸಿಂದ ಸ್ವಲ್ಪ ಹೊತ್ತು ಕಣ್ಮರೆ ಆಗ್ಬೇಕಂತ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮೊದಲು ಅಡಗಿದ್ದ ಪ್ಲೇಸ್ಗೆ ಹೋಗ್ಬಿಡ್ತಾನೆ. ಆದ್ರೆ ಆ ಪ್ಲೇಸ್ ಆ ಪುಟ್ಟಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಆ ನೇವಿ ಅವನು ಆ ಹುಡುಗ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಪುಟ್ಟಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವಾಗ ಅವರಿಗೆ ಕನ್ಫರ್ಮ್ ಆಗುತ್ತೆ ಆ ಹುಡುಗ ಪಿಯೋಸ್ನೇ ಅಂತ. ಇವರು ಸೀದಾ ಲಾತಿಯಕ್ಕನ ಹತ್ರ ಬಂದು ಮೋಹನ್ ಪೋತನ್ ಕೊಲೆ ಬಗ್ಗೆ ಮತ್ತೆ ಕುರಿಯಚ್ಚನ್ನ ಬಗ್ಗೆ ವಿಚಾರಿಸ್ತಾರೆ. ಲಾತಿಯಕ್ಕ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾಳೆ. 6 ವರ್ಷದ ಹಿಂದೆ ಕುರಿಯಚ್ಚನ್ ಬರೋಕ್ಕೂ ಮುಂಚೆ 1-2 ದಿನ ಮೊದಲು ಮೋಹನ್ ಪೋತನ್ ಕುರಿಯಚ್ಚನ ಹುಡ್ಕೊಂಡು ಬಂದಿರ್ತಾನೆ. ಯಾಕೆಂದ್ರೆ ಅವನಿಗೆ ಆ ಕುರಿಯಚ್ಚನ್ ಪೊಲೀಸ್ ಅವರಿಗೆ ಇಟ್ಕೊಟ್ಟಿರ್ತಾನೆ. ಆದ್ರೆ ಕುರಿಯಚ್ಚನ್ ಇದ್ದಿರೋದಿಲ್ಲ. ಆಗ ಆ ಕುರಿಯಚ್ಚನ್ ಮಾಡಿರೋ ಮೋಸನ ಲಾತಿಯಕ್ಕನಿಗೆ ಹೇಳ್ತಾನೆ. ಅವಳ ಗಂಡ ಯೂಸುಫ್ ವಾರಲ್ಲಿ ಸತ್ತೋಗಿರೋದಿಲ್ಲ. ಬದಲಾಗಿ ಕುರಿಯಚ್ಚನ್ನೇ ಅವನ ಪೊಲೀಸರಿಗೆ ಹಿಡ್ಕೊಟ್ಟಿರ್ತಾನೆ. ಇದು ಗೊತ್ತಾಗಿ ಲಾತಿಯಕ್ಕನಿಗೆ ತುಂಬಾನೇ ಬೇಜಾರಾಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಕುರಿಯಚ್ಚನ್ ಬರ್ತಾನೆ. ಇದು ನಿಜಾನೋ ಅಲ್ವಾ ಅಂತ ಅವಾಗ ಗೊತ್ತಾಗುತ್ತೆ ಮೋಹನ್ ಪೋತನ್ ಹೇಳಿರೋದು ನಿಜ ಅಂತ. ಅದಕ್ಕೆ ಕುರಿಯಚ್ಚನ್ ಇದ್ರ ಬಗ್ಗೆ ನಾನು ವಾಪಸ್ ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಲಾತಿಯಕ್ಕೆ ಮತ್ತೆ ಪ್ರೆಸೆಂಟ್ಗೆ ಬರ್ತಾಳೆ. ಆಗ ಇವರು ನಿನ್ ಜೊತೆ ಇರೋ ಪಿಯೋಸ್ ನಿಜವಾದ ಪಿಯೋಸ್ ಅಲ್ಲ ಅಂತ ಹೇಳಿ ಅವನ ಬಗ್ಗೆ ಎಲ್ಲ ವಿಷಯನ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಕ್ಚುಲಿ ಈ ಪಿಯೋಸ್ ಯಾರಂದ್ರೆ ಕುರಿಯಚ್ಚನ್ ಜೊತೆ ಇರೋ ಆ ಹುಡುಗ. ಇವನು ನಿಜವಾದ ಹೆಸರು ಮಣಿಕಂಠನ್ ಅಂತ. ಇವನು ಕುರಿಯಚ್ಚನ್ನ ಹುಡುಕ್ತಾ ಇರ್ತಾನೆ ಮತ್ತೆ ಅವನ್ನ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇರ್ತಾನೆ. ಆ ನೇವಿ ಅವರ ಕಾರ್ ಬ್ರೇಕ್ ಫೇಲ್ ಮಾಡಿರೋದು ಇವನೇ ಆಗಿರ್ತಾನೆ. ಈ ಕಡೆ ಇವರಿಗೆ ಸುಸ್ತಾಗಿ ನೀರೆಲ್ಲ ಖಾಲಿ ಆಗಿರುತ್ತೆ. ಅದಕ್ಕೆ ಪಿಯೋಸ್ ಅವನ ಹತ್ರ ಇರೋ ಬಾಟಲ್ನ ಕೊಟ್ಟು ನೀರ್ ತುಂಬಿಸ್ಕೊಂಡ್ ಬರೋಕೆ ಹೋಗ್ತಾನೆ. ಹೋಗಿ ಬರೋ ಅಷ್ಟರಲ್ಲಿ ಇವ್ರ ಪ್ರಜ್ಞೆ ಹೋಗಿರುತ್ತೆ. ಯಾಕೆಂದ್ರೆ ಪಿಯೋಸ್ ಮೊದ್ಲೇ ನೀರಲ್ಲಿ ಪ್ರಜ್ಞೆ ತಪ್ಪೋ ಮಾತ್ರೆನ ಹಾಕಿರ್ತಾನೆ. ಇವ್ರನ್ನ ಮರಕ್ಕೆ ಕಟ್ಟುವಾಗ ಇಬ್ರು ಕಂಡುಬಿಡ್ತಾರೆ. ಯಾಕಂದ್ರೆ ಅವರಿಗೆ ಮೊದ್ಲೇ ಇವನ್ ಬಗ್ಗೆ ಡೌಟ್ ಬಂದಿರುತ್ತೆ. ಕ್ಲಾರಿಫೈ ಮಾಡೋಕೆ ಈ ರೀತಿ ಡ್ರಾಮಾ ಮಾಡ್ತಾರೆ. ಅವರಿಗೆ ಇವನೇ ಕುರಿಯಚ್ಚನ್ನ ಬಾಡಿಗಾರ್ಡ್ ಅಂತ ಗೊತ್ತಿರುತ್ತೆ. ಇವನ್ನ ಹಿಡಿಯೋಕೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಪಿಯೋಸ್ ನಿಜ ರೂಪ ಗೊತ್ತಾದ್ಮೇಲೆ ಪಿಯೋಸ್ ಹೇಗೋ ಅವರಿಬ್ಬರ ಕತೆ ಅಲ್ಲೇ ಮುಗಿಸಿ ಸೀದಾ ಲಾತಿಯಕ್ಕನ ಮನೆಗೆ ಬರ್ತಾನೆ. ಬಂದು ಅಕ್ಕನ ಹುಡುಕ್ತಾನೆ. ಹುಡ್ಕೋವಾಗ ಅವನಿಗೆ ಮತ್ತೆ ಅದೇ ರೈಸ್ ಇಟ್ಕೊಂಡಿರೋ ಬ್ಯಾಂಬೋ ಬಾಟಲ್ ಸಿಗುತ್ತೆ. ಅಲ್ಲೇ ಕಲ್ಮೇಲೆ ಕೂತಿರೋ ಲಾತಿಯಕ್ಕನ ಹತ್ರ ಹೋಗ್ತಾನೆ. ಅವಳು ಒಂದು ಬೈನೋಕ್ಯುಲರ್ ಸಾಯದಿಂದ ಗುಹೆ ಇರೋ ಕಡೆಗೆ ನೋಡ್ತಾ ಇರ್ತಾಳೆ. ಲಾತಿಯಕ್ಕನು ನೀನು ಕುರಿಯಚ್ಚನ್ನ ಗಾರ್ಡ್ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ನನ್ನನ್ನು ಏನಾದ್ರೂ ಮಾಡೋ ಪ್ಲಾನ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕಾರಣ ಇಲ್ಲದೆ ಏನು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲಾತಿಯಕ್ಕ ಕಾರಣ ಸಿಕ್ಕಿದ್ರೆ ಅಂತ ಹೇಳಿ ಗುಹೆ ಇರೋ ಕಡೆ ನೋಡ್ತಾಳೆ. ಇವಾಗ ಪಿಯೋಸ್ಗೆ ಎಲ್ಲ ಅರ್ಥ ಆಗುತ್ತೆ ಆ ಬ್ಯಾಂಬೋ ಬ್ಯಾಟಲ್ ಅಲ್ಲಿ ರೈಸ್ ಯಾಕೆ ಇತ್ತು ಅಂತ. ಈ ಲಾತಿಯಕ್ಕನೇ ಕುರಿಯಚ್ಚನ್ನ ಆ ಗುಹೆಯಲ್ಲಿ ಬಂದ್ಸಿಟ್ಟಿರೋದು ಮತ್ತೆ ಆ ಮೋಹನ್ ಪೋತನ್ನ ಸಾಯಿಸಿರೋದು ಅಂತ. ಯಾಕೆಂದ್ರೆ ಈ ಲಾತಿಯಕ್ಕನೇ ಆ ನಾಯಿಗಳಿಗೆ ಸಣ್ಣ ಇದ್ದಾಗಿಂದ ಟ್ರೈನ್ ಮಾಡಿರೋದು. ಆ ನಾಯಿ ಮೂಲಕ ಕುರಿಯಚ್ಚನ್ಗೆ ರೈಸ್ ಕಳ್ಸ್ಕೊಡ್ತಾ ಇರ್ತಾಳೆ. ಇವಳಿಗೆ ಮಾಡಿರೋ ಮೋಸಕ್ಕೆ ಇವಳು ರಿವೆಂಜ್ ತಗೋತಾ ಇರ್ತಾಳೆ. ಇದು ಗೊತ್ತಾದ್ಮೇಲೆ ಅವಳನ್ನ ಸಾಯಿಸೋಕೆ ಪಿಯೋಸ್ ಬ್ಯಾಗಲ್ಲಿರೋ ಚಾಕುಗೆ ಕೈ ಹಾಕ್ತಾನೆ. ಅಷ್ಟೇ, ಅಲ್ಲಿರೋ ಎಲ್ಲ ನಾಯಿಗಳು ಅವನ್ನ ರೌಂಡ್ ಮಾಡಿ ಗುರಾಯಿಸ್ತಾ ಇರ್ತವೆ. ಇಷ್ಟಕ್ಕೆ ಕತೆನ ಮುಗಿಸ್ತಾರೆ. ಈ ಕತೆಲಿ ತುಂಬಾನೇ ಟ್ವಿಸ್ಟ್ಗಳು ಇದ್ವು. ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ಕತೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ.
ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.